ಹಾಯ್ ಗಾಯ್ಸ್, ವೆಲ್ಕಮ್ ಟು ಬ್ಲಾಗ್ ಗಾಯ್ಸ್. ನಾನೆಲ್ಲ ತಿರುಗಾಡಿ ಮಟ್ಟಿ ಸುಸ್ತಾಗಿ ಬಂದು ಮಲಗದಾಗ ಎಷ್ಟು ಗಂಟೆ? ಒಂದು ಗಂಟೆ ಆಗಿತ್ತು ಗಾಯ್ಸ್. 1 ಗಂಟೆಗೆ ಮಲಗಿರೋದಕ್ಕೆ ಇವತ್ತು ಸಂಜೆ 4 ಗಂಟೆಗೆ ಎದ್ದಿದ್ದೀವಿ. ಆಲ್ರೆಡಿ ಈಗ 5:10 ಆಗಿದೆ. ಹೊಟ್ಟೆಗೆ ಒಂಚೂರು ತಿಂದು ತಲೆ ನೋವು ಬರ್ತಿತ್ತು ಅಂತ ಹೇಳಿ ಹೆಡ್ ಮಸಾಜ್ ಮಾಡ್ಸೋಣ ಅಂತ ಹೋಗ್ತಿದ್ದೀವಿ. ಆದ್ರೆ ಗೈಸ್ ಏನ್ ಗೊತ್ತಾ, ಹೆಡ್ ಮಸಾಜ್ ನಾವು ಪಾರ್ಲರ್ಗೆ ಹೋಗಿ ಮಾಡ್ಸಲ್ಲ, ಮೆನ್ ಸಲೂನ್ಗೆ ಹೋಗಿ ಹೆಡ್ ಮಸಾಜ್ ಮಾಡಿಸ್ಕೊಂಡು ಬರ್ತೀವಿ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ನಿಮ್ಮ ವಿಜೆ ಬಂದು ಇವತ್ತು ಕಾರ್ ಬೇಡ ಆಟೋ ಓಡಿಸೋಣ ಇಲ್ಲಿಂದ ಇಲ್ಲಿಗೆ ಎಲ್ಲ. ನಮ್ಮ ಆಟೋದು ಮತ್ತೆ ಕಾರ್ದು ಏನು ಅಂದ್ರೆ ಗೈಸ್ ಒಂದು ಕಾಂಬಿನೇಷನ್ ಇದೆ. ಯಾವ ತರ ಅಂದ್ರೆ ನಮ್ಮ ಆಟೋಗೆ ತುಂಬಾ ಹೊಟ್ಟೆ ಕಿಚ್ಚು. ನಮ್ಮ ಕಾರಲ್ಲಿ ಓಡಾಡ್ತೀವಿ ಅಂತ ಆಟೋನೇ ಸ್ಟಾರ್ಟ್ ಆಗಲ್ಲ ಗೈಸ್. ಎಷ್ಟು ಹುರ್ಕೊಳ್ಳುತ್ತೆ ಅಂದ್ರೆ ಅಷ್ಟು ಇಷ್ಟ ಅಲ್ಲ. ನನ್ನ ತನುಗಿಂತ ಹೆಚ್ಚಾಗಿ ನಮ್ಮನೇಲಿರೋ ವಸ್ತುಗಳಲ್ಲಿ ಅಂದ್ರೆ ಆಟೋನು ಕಾರು ತುಂಬಾ ಹುರ್ಕೊಳ್ಳುತ್ತೆ. ಕಾರ್ ಎತ್ತಿದ್ರೆ ಆಟೋ ಹುರ್ಕೊಳ್ಳುತ್ತೆ, ಆಟೋ ಎತ್ತಿದ್ರೆ ಕಾರ್ ಹುರ್ಕೊಳ್ಳುತ್ತೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ಟಾರ್ಟ್ ಆಗಲ್ಲ ಅವಾಗವಾಗ ಆ ರೀತಿ ಹೊಟ್ಟೆ ಉರಿಸ್ಕೊಳುತ್ತೆ. ಸೊ ಇವಾಗ ಹೆಡ್ ಮಸಾಜ್ಗೆ ಹೋಗ್ತಿದ್ದೀವಿ. ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀವಿ ಗೈಸ್. ಬಾಯ್. ಸೊ ಹೆಡ್ ಮಸಾಜ್ ಮಾಡ್ಕೊಳಕ್ಕಿಂತ ಮುಂಚೆ ನಮ್ದಿರೋದು ಬಾದಾಮಿ ಇದೆ, ಓಲ್ಡ್ ಬಾದಾಮಿ. ಇದನ್ನ ಇವರು ತುಂಬ ಇಷ್ಟಪಟ್ಟು ಕುಡಿತಾರೆ, ಚೆನ್ನಾಗಿರುತ್ತೆ. ಬಟ್ ಇದು ಬಿಸಿಲು ಟೈಮಲ್ಲಿ ಕುಡಿಬೇಕು. ಈಗ ಈವ್ನಿಂಗ್ ಆಗಿದೆ, ಅದು ಕೂಡ ಕುಡಿತೆ ಏನು ಮಾಡಬೇಕು. ಕುಡಿ. ಈಗ ಇವ್ರ ಬಾದಾಮಿ ಹಾಲು, ಅವ್ರ ಟೀ, ನಾನು ತಲೆನೋವ್ತಾ ಇದೆ. ಸೊ ನಾನು ಕೂಡ ಟೀನೇ ಕುಡಿಬೇಕು. ಟೀ ಕುಡಿದು ಅವ್ರಿಗೆ ಹೋಗಿ ಹೆಡ್ ಮಸಾಜ್ ಮಾಡಿಸ್ಕೊಂಡು ಕರ್ಕೊಂಡು ಮನೆಗೆ ಹೋಗ್ಬೇಕು. ಇವತ್ತಿನ ಕಾನ್ಸೆಪ್ಟ್. A few moments later. ಹೆಡ್ ಮಸಾಜ್ ಮಾಡಿಸ್ಕೊಳಕ್ಕೆ ಬಂದರೆ ನಮ್ಮನೆ ಇರಲಿಲ್ಲ ಅಂತ ಈಗ ಇವಳು ಮಾಡಿಸ್ಕೊತ ಇಲ್ಲ. ಇವಳು ಕುತ್ಕೊಂಡಿದ್ದಾಳೆ. ಸೊ ಈಗ ಮಾಡಿಸ್ಕೋಬೇಕು. ಎಷ್ಟೆಲ್ಲ ಭಯ ಇಲ್ಲ, ಮಾಡಿಸ್ಕೊಳಲ್ಲ. ಎಲ್ಲ ಗೊತ್ತು, ಸುಮ್ಮನೆ ಶೋ. ಸೊ ಗೈಸ್ ನನಗೆ ನಮ್ಮ ಭಯ್ಯನೇ ಮಸಾಜ್ ಮಾಡಬೇಕು, ಇಲ್ಲ ಸ್ಯಾಟಿಸ್ಫೈ ಆಗಲ್ಲ. ಸೊ ಅದಕ್ಕೆ ನಾನು ಮಾಡಿಸ್ಕೊಂತಿಲ್ಲ. ಇವರಿಬ್ರು ಮಾಡಿಸ್ಕೊಂತ ಇದ್ದಾರೆ ನೋಡಿ ಗೈಸ್. ಫೀಲ್ ನೋಡಿ ಗೈಸ್, ಫೀಲ್ ಮಾಡ್ತಾರೆ ನೋಡಿ ಗೈಸ್ ಅವರಿಬ್ರು. ಲವ್ ಮರಿ ಹೊಡಿತಾರೆ. ಹೆಂಗ ಅನಿಸ್ತೈತೆ ಮಸಾಜ್ ಮಾಡಿಸ್ಕೊಂತಾರೆ ಅದು? ನಿಂಗೆ ಭಯ್ಯ ಈ ವಿಡಿಯೋ ನೋಡ್ತಿದ್ರೆ ಬೇಗ ಬಾರಯ್ಯ. ಸೊ ಇನ್ನೂ ಕೂಡ ನೋಡಿ ಕಣ್ಣು ಕಟ್ ಆಗಿಬಿಟ್ಟ ಕಣ್ಣು. ಅದು ಇನ್ನೊಂದು ಕಣ್ಣಷ್ಟು ಕ್ಲೀನಾಗಿ ಕಾಣಿಸ್ತದೆ. ಮತ್ತು ನೀರ್ ಹಾಕೋದ್ ಕುಡಿದ್ರೆ ಹಂಗೆ ಆಗೋದು. ರಾವುಳೆ ಬಿಯರಿಗೆ ನೀರ್ ಹಾಕೊಂಡ್ ಕುಡಿಯೋದ್ರೆ ಕೇಳಲ್ಲ. ಏನ್ ಮಾಡೋದು? ಬಿಯರ್ಗೆ ನೀರು ಹಾಕೊಂಡು ಕುಡಿಯುವಂತ ಕುಡ್ತೀವಿ. ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ ಉಟ್ಬಿಟ್ಟಿದ್ಯಾ? ಕೆಲಸ ಮಾಡ್ತೀಯ ಅಂತ ಗೊತ್ತ ನಿಮ್ಗೆ. ಏನು ನಿಮ್ಮ ಅಪ್ಪ ಕೊಡ್ತಾನೆ. ಹೆಡ್ ಮಸಾಜ್ ನಿನಗ್ ದಿನ ಮಾಡಲ್ವಾ? ದಿನ ಮಾಡಿದ್ರೆ ಸಾಕಾಗಲ್ಲ ನಿಂಗೆ. ಒಂದು ಕೆಲಸ ಮಾಡು, ಆಸ್ತಿ ಗಿಸ್ತಿ ಇದ್ದಿದ್ರೆ ಆಸ್ತಿ ಗಿಸ್ತಿ ಮಾರ್ಬಿಡತ್ಲ ದಿನ ಮಾಡೋರು ಹಿಡ್ಕೊಂಬಿಡ್ತಿದ್ದೇನಪ್ಪ ಅಲ್ವ ನೀನು? ನಿನ್ನ ಮಕ ನೋಡೋ, ನಿನ್ನ ಮಕ ತರಿಲ ಅದು ಪಳ್ಳು. ನಮ್ಮ ಊರ್ಲೆಲ್ಲ ಮೆಂಟ್ಲು ಅಂತಾರೆ. ಅದಕ್ಕೆ ಯಾವ್ದೋ ಒಂದು ಅಕ್ಕರ್ಗೋ ಬೆಳ್ಗೋ ಇರೋದ್ನ ಗಂಟ ಹಾಕ ಮದುವೆ ಮಾಡ್ಕತ್ತವನೆ. ನೀನ್ ಯಾಕೆ ಮಧ್ಯ ಕಡ್ಡಿ ನಡ್ಸಕ್ ಬಂದಿದ್ಯೇ? ಪಾಪ ಇಲ್ಲಿ ನಮ್ಮ ಇನ್ನೊಬ್ರು ಇರ್ಲಿಲ್ಲ, ಇದ್ದಿದ್ರೆ ಚೆನ್ನಾಗಿ ಮಾಡಿದ್ರು. ಇವ್ರ ಕೈಲಿ ಆಯ್ತಾ ಇಲ್ಲ, ಇವಳು ಬಿಡ್ತಾ ಇಲ್ಲ. ಎಂಥ ಕೈ ತಿರ್ಲರ್ಕತ್ತಿಗೆ ಕಾಲರ್ಕತ್ತಿ. ಇದ್ರ ಎದುರುಗಡೆನೆ ಇನ್ನೊಂದು ಪಾರ್ಲರ್ ಇದೆ. ಅಲ್ಲಿ ಪಾರ್ಲರಿಗೆ ಹೋಗಿ
ಮಾಡಿಸ್ಕೊಳ್ಳೋದಕ್ಕೆ ನಮ್ಮನೇಲಿ ಒಬ್ರು ಇದಾರೆ ಗೈಸ್, ಫಿಟ್ನೆಸ್ ಶೆಟ್ಟಿ ಅಂತ ಹೆಸರು ಮಕ್ಕಳು. ಅವರು ನಮಗೆ ₹1 ದುಡ್ಡು ಕೊಡಲ್ಲ ಗೈಸ್. ಅದಕ್ಕೆ ಮೆನ್ಸ್ ಪಾರ್ಲರಿಗೆ ಕರ್ಕೊಂಡ್ಬಂದು ಮುಗಿಸಿ ಮಸಾಜ್ ಮಾಡಿಸಿದ್ದಾರೆ. ಅಲ್ಲೋದ್ರೆ 1,000, ಇಲ್ಲೋದ್ರೆ ₹150. ಮುಡ್ಬಿಡ್ಬಾಯಿ ಹೇಳ್ತೀನಿ, ಕೈಯೇ ತಗೋಬಾರ್ದವ್ ನಾವು. ಬಡವ ನೊಂದಿದ್ದೇನೆ. ತೆಗೀತು. ಗಾಯಶ್ ಕೋಪ ಮಾಡ್ಕೊಂಡೋಳೆ ಗಾಯಶ್. ರೇ ನಮ್ಮ ಹುಡ್ಗ ಕಣ್ರಿ, ನನ್ನ ಅಣ್ಣ ಇಂದ ಬಾಸ್ ಒಂದ ಗುರು ಅಂದ. $2,000 ತೋರ್ಸು ಎಷ್ಟೈತೆ. ಹೆಡ್ ಮಸಾಜ್ ಆಯ್ತು ಗೈಸ್. ನೋಡಿ ಇವ್ನು ನಿದ್ದೆ ಹೋಗ್ಸಕ್ಕೆ ಹೋಗ್ಸಿದ್ಲು ಗೈಸ್. ನಿದ್ದೆ ಹೆಂಗೋ ಚೆನ್ನಾಗಿ ಬಂದಿತ್ತು ಮಸಾಜ್ ಮಾಡಿಸ್ಕೊಂಡು. ಇವಳು ಅವಳಲ್ಲ ನಮ್ಮ ಮನೆಗೆ. ಎಣ್ಣೆ ಆಗಿತ್ತು ಗೈಸ್, ಅದಕ್ಕೆ ಹಾಕಿದ್ ನೀರು. ಫುಲ್ ಸ್ಲೀಪಿಂಗ್ ಮೋಡಲ್ ಇದಾರೆ ಗೈಸ್ ಇವರು. ಸ್ಲೀಪಿಂಗ್ ಮೋಡಲ್ಲಿ ಇವ್ನು ಬದುಕಿರ್ಬೇಕ ಗೈಸ್. ಕಮೆಂಟ್ ಮಾಡ್ರಿ, ಸಾಯಿಸ್ಬಿಡೋಣ. ಅಷ್ಟೇ.